ದೇವಿ ದುರ್ಗಮ್ಮ. ನಿಮ್ಮ ಮನೆಯಲ್ಲಿ ಮನೋವೈದ್ಯ ಹಾಲಕ್ಕಿ ಇದ್ದಾಳಲ್ಲ, ಅವಳನ್ನ ನೋಡಬೇಕಾಗಿತ್ತು. ಯಾಕೆ ಅವಳೇ ಆಗ್ಬೇಕು ನಿಮಗೆ? ವೈದ್ಯರನ್ನ ಯಾಕೆ ನೋಡೋದಕ್ಕೆ ಇಷ್ಟಪಡ್ತೀವಿ ಹೇಳಿ? ಆರೋಗ್ಯ ಸರಿ ಇಲ್ದಿದ್ರೆ. ಆದ್ರೆ ನಿಮ್ಮಂತವ್ರಿಗೆ ಬೇರೆನೇ ಲೆಕ್ಕಾಚಾರ ಇರುತ್ತಲ್ಲ. ಇಲ್ಲ, ಚಿಟ್ಟನಿಗಳನ್ನ ಸರಿ ಮಾಡಬೇಕು. ಕಳಿಸ್ಕೊಡಕ್ಕಾಗಲ್ಲ ಭೂಪಾಲು. ನಮ್ಮನೆಗೆ ಬಂದಿರೋದವರು. ಮೊದಲು ನನ್ನ ಮಗಳು ಗುಣ ಆಗ್ಬೇಕು. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ, ಬೇರೆಯವ್ರಿಗೆ ಉಪಕಾರ ಮಾಡೋದನ್ನ ಬಿಟ್ಬಿಟ್ಟಿದೀವಿ. ಯಾಕೆಂದ್ರೆ ನಮಗ್ ಸಾಕಷ್ಟು ಅಪಕಾರ ಆಗ್ಬಿಟ್ಟಿದೆ. ಅದಕ್ಕೆ ಆಯ್ತು, ಚಿಕ್ಕದಣ್ಣಿಗಳ ಹಣೆನಲ್ಲಿ ಏನು ಬರೆದಿದ್ಯೋ ಹಾಗೆ ಆಗ್ಲಿ. ನಾನು ಬರ್ತೀನಿ. ಹಿತ್ಲಲ್ಲಿರ್ಬೇಕು ಆ ಹಾಲಕ್ಕೆ ಹೆಂಗ್ಸು. ವಿಷಯ ಹೇಳಿ ಬಂದ್ರೆ ಕರ್ಕೊಂಡು ಹೋಗಿ. ಅವ್ರೇನ್ ನಮ್ಮ ಆಸ್ತಿ ಅಲ್ಲ. ಹುಟ್ಟಿಲಿ ಔಷಧಿ ಸೊಪ್ಪಿರುತ್ತಂತೆ, ಪುಟ್ಟಿ ಸಮೇತವಾಗಿ ಬಂದುಬಿಡಿ. ಅಲ್ಲಿಗೆ ಬರೋ ಕಾಲ ಇನ್ನೂ ಬಂದಿಲ್ಲ. ಬಂದಾಗ ಕರೀದೇ ಇದ್ರು ನಾನೇ ಬರ್ತೀನಿ. 100 ಎಕರೆ ಜಮೀನು ಯಾರಿಗುಂಟೋ ಯಾರಿಗಿಲ್ಲ. 1000 ಎಕರೆಗಿದೆ ಹೊರನಾಡು. ಅಲ್ಲಿನವಳು ನಾನು. ಏನು ಬೇಕೋ ಅದನ್ನ ನೇರವಾಗಿ ಕೇಳಿ, ಮುಚ್ಚುಮರೆ ಬೇಡ. ಇಲ್ಲ, ನೀವು ಬನ್ನಿ, ದನಿಗಳೇ ಹೇಳ್ತಾರೆ ನಿಮಗೆ. ಆಯ್ತು, ಕೇಶವನಾಥನಿಗೆ ಸಿಗ್ಬೇಕಾಗಿದ್ದು ಮಾತ್ರ ಸಿಗುತ್ತೆ. ಬರ್ತೀನಿ ಅಂತ ಹೇಳು. ಭೂಪಾಲ ನಿನ್ನ ಹತ್ರ ಏನ್ ಮಾತಾಡ್ತಿದ್ದ? ಅವ್ರದ್ದೇನೋ ಸಮಸ್ಯೆ. ಕೇಶವನಾಥ್ರ ಮನೆಗೆ ಹೋಗ್ಬೇಡ, ಸರಿ ಇಲ್ಲ ಜನ ಅಲ್ಲಿ. ಸರಿ ಮಾಡೋದೇ ನನ್ನ ಕೆಲಸ. ಇನ್ನೊಂದ್ಸರಿ ಅವರು ನಿನ್ನ ಹುಡ್ಕೊಂಡಿಲ್ಲಿ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಮದ್ವೆ ಮಾಡಕ್ ಹೊರಟಿದ್ರಿ, ಆಗೆಲ್ಲ ಸರಿ ಇತ್ತಾ? ಅವ್ರು ಈಗ ಇಲ್ಲಿಗೆ ಬರ್ತಿರೋದು ಬೇರೆ ಉದ್ದೇಶಕ್ಕೆ. ಯಾವ ಉದ್ದೇಶಕ್ಕೆ? ನಿನ್ಗೆ ಯಾಕೆ ಗೊತ್ತಾದ್ರೆ ತಾನೇ ಚಿಕಿತ್ಸೆ ಮಾಡೋದಕ್ಕೆ ಸಾಧ್ಯ. ನಮ್ಮನೆಯಲ್ಲಿ ಅವ್ರಿಗೆ ಬೇಕಾಗಿರೋದು ಏನೋ ಇದೆ. ಏನಿದೆ ನಿಮ್ಮ ಮನೇಲಿ? ಏನೋ ಇದೆ. ಮತ್ ನನ್ನನ್ನು ಯಾಕೆ ಅನುಮಾನಿಸ್ತಾ ಇದ್ದೀರಿ? ನಿನಗೆ ಹಿಂದಿಲ್ಲ ಮುಂದಿಲ್ಲ, ಅದಕ್ಕೆ. ಹೌದು, ನನಗೆ ಆದಿ ಇಲ್ಲ, ಅಂತ್ಯ ಇಲ್ಲ. ಯಾಮಾರಿಸೋ ಮಾತು ಬೇಡ. ನನ್ನನ್ನ ಯಾಮರಿಸ್ತಿರೋದು ನನಗಾ ಗುಣ ಇಲ್ಲ. ನೋಡು, ಇನ್ಮೇಲೆ ನಿನ್ನನ್ನ ಹುಡ್ಕೊಂಡು ಯಾರು ಇಲ್ಲಿಗೆ ಬರಬಾರ್ದು. ಶಂಕ ಬೇಕೇ ಬೇಕು ನಿನಗೆ. ಹೌದು, ಆ 9 ವರಗಳಿರೋ ಶಂಕ ನನಗೆ ಬೇಕೇ ಬೇಕು. ಶಂಕ ಪಡ್ಕೊಳ್ಳೋದಕ್ಕೆ ನಡೆಸಿದ ಪ್ರಯತ್ನ ಎಲ್ಲ ವ್ಯರ್ಥ ಆಯ್ತು. ಆದ್ರೂ ಅದ್ರ ಮೇಲಿನ ಮೋಹ ಹೋಗ್ಲಿಲ್ವಾ ನಿನ್ಗೆ? ಮೋಹ ಅಲ್ಲ, ಅದು ಧ್ಯಾನ, ತಪಸ್ಸು. ಏನ್ ಸಿಗುತ್ತೆ ನಿನ್ಗೆ? ಏನೇನೋ. ಏನೇನೋ ಯಾಕೆ ಬಯಸ್ಬೇಕು? ಏನೇನೋ ಬಯಸೋದ್ರಿಂದ ನಷ್ಟ ಅನುಭವಿಸ್ಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟನ್ನೇ ಬಯಸೋದ್ರಿಂದ ಬದುಕು ಸುಲಭ. ಬೇಕಾದಷ್ಟನ್ನೇ ಬಯಸಿದ್ರೆ ಇಲ್ಲ ಅನ್ನೋ ಮಾತು ಬರಲ್ಲ. ಸಿಗ್ಲಿಲ್ಲ ಅಂತ ನೀನು ನಿರಾಶೆ ಪಡಲ್ಲ. 9 ವರಗಳಿರೋ ಶಂಖನ ತಂದು ಒಪ್ಸಕ್ಕಾಗತ್ತೋ ಇಲ್ವೋ? ಶಂಖ ನಿನ್ನನ್ನು ತಲುಪುತ್ತೆ. ಆದ್ರೆ ಒಂದು ಷರತ್ತು. ಏನು? ಶಂಖನ ನಾಡಿದ್ದು ದೇವಸ್ಥಾನದಲ್ಲಿ ನಿನಗೊಪ್ಪಿಸ್ತೀನಿ. ಆದ್ರೆ ಮಹಾಮಂಗಳಾರತಿ ಶುರುವಾಗೋದಕ್ಕೆ ಮುಂಚೆ ನೀನ್ ದೇವಸ್ಥಾನದಲ್ಲಿ ಇರ್ಬೇಕು. ಆಗ ಶಂಖ ನಿನ್ನ ಪಾಲಾಗುತ್ತೆ. ನೆನಪಿರ್ಲಿ, ಮಹಾಮಂಗಳಾರತಿ ಒಳಗೆ ನೀನ್ ದೇವಸ್ಥಾನಕ್ಕೆ ಬಂದ್ರೆ ಮಾತ್ರ ಶಂಖ ನಿನಗೆ ಸೇರುತ್ತೆ. ದೇವಿ ದುರ್ಗಮ್ಮ.